ಭವ್ಯ ಮೇಡಮ್. ನಮ್ಮ ಅಡುಗೆ ಮನೆಯ 50ರ ವಿಶೇಷ ಸಂಚಿಕೆಗೆ ತಮಗೆ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ. ತುಂಬಾ ಖುಷಿ ಆಯ್ತು. ನಮ್ಮ 2 to 2 ನಮ್ಮ ಕಾಂಚನ ಮೇಡಮ್ ಅವರು ನಮ್ಮ ಅಡುಗೆ ಮನೆಗೆ ಬಂದಿದ್ದು. ಈ ಉದಯ ಟಿವಿ ಅನ್ನೋದು ಒಂದು ಆಗ ಸ್ಟಾರ್ಟಿಂಗಲ್ಲಿ ನಾವೆಲ್ಲ ಪೀಕಲ್ಲಿದ್ದಾಗ ಬಂದಂಥ ಒಂದು ಇದೇ ಮೊದಲನೇ ಚಾನಲ್ ಅನಿಸುತ್ತೆ. ಇದನ್ನೆಲ್ಲ ನಾವು ನೋಡಿ ಬೆಳೆದಂಥವ್ರು ನಾವು. ಸೊ ಆ ಒಂದು ಉದಯ ಟಿ ವಿಲಿ ಇವತ್ತು ನಾನು ಭಾಗವಹಿಸ್ತಾ ಇರೋದು ತುಂಬ ಖುಷಿ ಆಯಿತು. ಹಾಗೂ ನನ್ನ ಒಂದು ಸೀರಿಯಲ್ ಕೂಡ ಬರ್ತಾ ಇದೆ ಇದರಲ್ಲಿ, ಮೈನಾ ಅಂತ. ಅದರಲ್ಲಿ ನಾನು ಮಾಡ್ತಾ ಇದ್ದೀನಿ. ಸೊ ವಾರ್ಡನ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಉದಯ ಟಿ ವಿಲಿ ಇದೊಂದು ಎಪಿಸೋಡ್ ಬರ್ತಿರೋದು ಇನ್ನೂ ಖುಷಿ ಕೊಡ್ತಿದೆ. ಸೊ ಓಕೆ, ನಮಗೋಸ್ಕರ ಇವತ್ತು ಯಾವ ಸ್ಪೆಷಲ್ ಡಿಶ್ ನ ಮಾಡ್ತಾ ಇದ್ದೀರಾ? ಜಾಕ್ ಫ್ರೂಟ್ ನ ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದು ಮಿಕ್ಸಿ ತಗೊಳ್ಳೋಣ. ಅಮ್ಮ ಮಿಕ್ಸಿ ರೆಡಿ ಇದೆ. ಓಕೆ ನೈನಾ, ನಿನ್ಗಂತೂ ಅಡುಗೆ ಮಾಡಕ್ ಬರಲ್ಲ. ಅದು ನಿಮ್ಗೂ ಗೊತ್ತಾಗೋಯ್ತಾ? ಹಾ, 50ನೇ ಸಂಚಿಕೆಯಲ್ಲಿ ನಾನು ನಿಂಗೆಲ್ಲ ಹೇಳ್ಕೊಡ್ತೀನಿ, ನೀನ್ ಅದನ್ನೆಲ್ಲ ಮಾಡ್ತಾ ಹೋಗು. ರಾಮ ಹೇಳಿದನ್ನ ಲಕ್ಷ್ಮಣ ಹೆಂಗ್ ಪಾಲಿಸಿದ್ನಲ್ಲ ಮೇಡಮ್, ಆ ತರ ಪಾಲಿಸ್ತೀವಿ. ವೆರಿ ಗುಡ್. ಟೇಕ್ ದಿಸ್. ಥ್ಯಾಂಕ್ ಯು. ಇದು ಫೈನ್ ಪೇಸ್ಟ್ ಮಾಡ್ಬೇಕು. ಫೈನ್ ಪೇಸ್ಟ್ ಮಾಡ್ಬೇಕಾ? ಸ್ವಲ್ಪ ನೀರನ್ನ ಆಡ್ ಮಾಡಮ್ಮ. ಆಡ್ ಮಾಡೋಣ. ಸಾಕಾ ಮೇಡಮ್? ಸಾಕು. ಆಮೇಲೆ ಪಾಯಸ ಮಾಡಬೇಡ. ಸೊ ಇವತ್ತು ನಾವು ನಮ್ಮ ಹಲಸಿನ ಹಣ್ಣಿನ ಕಡುಬುನ ಮಾಡೋದಕ್ಕೆ ನಮ್ಮ ಬೋರೋಸಿಲ್ ಅವರ ಸ್ಮಾರ್ಟ್ ಮಿಕ್ಸಿಯನ್ನ ಯೂಸ್ ಮಾಡ್ತಾ ಇದೀವಿ. ಬನ್ನಿ ಶುರು ಮಾಡೋಣ. ಸೊ ಅಮ್ಮ, ನೀವು ಹೇಳ್ದಂಗೆ ಫೈನ್ ಪೇಸ್ಟ್ ಆಗಿದ್ಯಾ? ತುಂಬಾ ಚೆನ್ನಾಗಿ ಪೇಸ್ಟ್ ಮಾಡಿದ್ದೀರಾ. ಹೆಂಗೆ ಮೇಡಮ್? ನಾ ಪೇಸ್ಟ್ ಮಾಡೋದ್ರಲ್ಲಿ, ರೋಸ್ಟ್ ಮಾಡೋದ್ರಲ್ಲಿ, ರುಬ್ಬೋದ್ರಲ್ಲಿ ಎಲ್ಲದರಲ್ಲೂ ಸಿಕ್ಕಾಪಟ್ಟೆ ಫೇಮಸ್ಸು. ನೆಕ್ಸ್ಟ್ ಅಕ್ಕಿ ಮತ್ತೆ ಕಾಯಿ ತುರಿ. ಓಕೆ, ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಹೆಲ್ಪ್ ಮಾಡ್ಲಾ? ಏ ಬೇಡ ಮೇಡಮ್, ನೀವು ಅಡುಗೆ ಹೇಳ್ಕೊಡ್ತಾ ಇರೋದೇ ನನ್ನ ಪುಣ್ಯ. ಅದನ್ನೇ ಕಲ್ತ್ಕೊತೀನಿ ಸಾಕು. ಮನೆ ತಗೊಂಡೋಗಿ ನಮ್ಮ ಯಜಮಾನ್ರಿಗೆ ಹೇಳ್ತೀನಿ, ಭವ್ಯ ಮೇಡಮ್ ಅವ್ರು ಈ ಥರದೊಂದು ರೆಸಿಪಿ ತೋರಿಸಿ ಕೊಟ್ಟಿದ್ದಾರೆ ಸರ್, ನಾನು ಅದನ್ನ ಇವಾಗ ಮಾಡ್ಬೇಕಷ್ಟೇ ಅಂತ. ಇದನ್ನ ಹೋಗಿ ಮನೆಯಲ್ಲಿ ಮತ್ತೆ ತಪ್ಪು ಮಾಡಬೇಡ. ಏನ್ ಮಾಡ್ಬೇಕು? ಇದನ್ನ ಅಕ್ಕಿನ 5 ಅವರ್ ನೆನೆಸಿಡ್ಬೇಕು. ಓಕೆ, ಓಕೆನಾ? ನೆನೆಸಿಟ್ಟು ಆಮೇಲೆ ರುಬ್ಕೋಬೇಕು. ನೀನು ಆಮೇಲೆ ಆ ಅಕ್ಕಿನೇ ತಗೊಂಡೋಗಿ ಹಾಕ್ತೀನಿ. ಮೇಡಮ್ ಗೊತ್ತಾಗೋಗಿದೆ. ಇದು ಕಾಯಿ ತುರಿ. ಫುಲ್ ಹಾಕ್ಬಿಡೋದ? ಎಷ್ಟು ಅಕ್ಕಿ ತಗೊಳ್ಳೋದು? ಒಂದು ಬೌಲ್ ಅಷ್ಟಾ? ಬೌಲ್ ಅಷ್ಟು ಅಕ್ಕಿ, ಕಾಯಿ ತುರಿ ಒಂದು ಬೌಲ್. ಓಕೆ, ಇದು ಚೆನ್ನಾಗಿ ನೀರು ಹಾಕೋಬೇಕಮ್ಮ? ಸ್ವಲ್ಪ. ಚೆನ್ನಾಗಿ ಪೇಸ್ಟ್ ಆಯ್ತಾ? ಸರಿ, ನೋಡ್ಬಿಡಿ. ಓಕೆನಾ? ವೆರಿ ಗುಡ್. ಓ ವಾವ್. ನೆಕ್ಸ್ಟ್ ಒಂದು ಪ್ಯಾನ್ ತಗೋ. ಓಕೆ, ಈ ಬೆಲ್ಲವನ್ನ ಪಾಕ ತೆಗಿಯೋಣ. ಸ್ವಲ್ಪ ನೀರು ಹಾಕು. ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ನೀವಿರ್ಬೇಕಾದ್ರೆ ನಿಮ್ ಸೆಟ್ ಅಲ್ಲಿ ಯಾರು ಮೇಡಮ್ ತರಲೆ? ಅಯ್ಯೋ, ನನ್ನಷ್ಟು ರಿಸರ್ವ್ಡ್ ಯಾರು ಇಲ್ಲ. ನಾನು ಈ ನಡುವೆ ಸ್ಪ್ಯಾಚುಲಾ ಅಂತ ಕಲ್ತ್ಕೊಳ್ಳೋಕೆ 50 ಎಪಿಸೋಡ್ ತಗೊಂಡಿದ್ದೀನಿ ನಾನು. ನನ್ನಷ್ಟು ಇದ್ದು ನಾನೊಂದು 14 ವರ್ಷ ಇದ್ದಾಗಲೇ ಇಂಡಸ್ಟ್ರಿಗೆ ಬಂದೆ. 14-15 ವರ್ಷದಲ್ಲೇ. ಹೌದು. ನಾನು 10th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ದೆ. ಪ್ರೇಮ ಪರ್ವ ಅವಾಗ ಇಂಡಸ್ಟ್ರಿಗೆ ಬಂದಿದ್ದು. ನನ್ಗೆ ವಿಷ್ಣುವರ್ಧನ್ ಸರ್ ಯಾವಾಗಲೇ ಹೇಳ್ತಿದ್ರು, ಏನು ಶೂಟ್ ಮುಗ್ದಿದ ತಕ್ಷಣ ಹೋಗ್ಬಿಟ್ಟು ಅಮ್ಮನ ಪಕ್ಕದಲ್ಲಿ ಕೂತ್ ಬಿಡ್ತೀಯ, ಬೆಲ್ ಹೊಡೆದ್ರೆ ಬರ್ತೀಯ ಅಂತ. ಆ ಥರ ನಂದು ಸ್ಕೂಲ್ ಸ್ಟೂಡೆಂಟ್ ಥರನೇ ಲೈಫ್ ಇತ್ತು. ಯಾರ ಹತ್ರನೂ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಐ ಆಮ್ ವೆರಿ ಸೈಲೆಂಟ್. ಅದನ್ನೇ ಕಂಟಿನ್ಯೂ ಆಗೋಯ್ತು. ತುಂಬ ರಿಸರ್ವ್ಡ್. ಅಮ್ಮನ ಪಕ್ಕದಲ್ಲಿ ಹೋಗಿ ಕೂತ್ ಬಿಡ್ತಿದ್ದೆ. ಇದನ್ನ ಒಂದು ಬೌಲ್ ತಗೊಂಡು ಎಲ್ಲ ಇಂಗ್ರೀಡಿಯೆಂಟ್ಸ್ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ನೀರು ತಗೊಂಡು ಬಿಸಿ ಮಾಡ್ಕೊಳ್ಳೋಣ. ಹೌದಾ? ಓಕೆ, ಇದನ್ನ ಅಬೇಲಿ ಬೇಯಿಸ್ಕೋಬೇಕಲ್ವಾ? ಡನ್. ಹಾಕೊಳ್ಳೋದಮ್ಮ? ಅದೆಲ್ಲ ಹಾಕಿ ಹಾಕೊಳ್ಳೋಣ. ಇದನ್ನ ಹಾಕೊಳ್ಳೋಣ. ಪಾಕ ಹಾಕೊಳ್ಳೋಣ. ಯಾ, ವಾವ್. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಬೇಕಾ?
ಹಾಕಿ ಈಗ ಬಾಳೆ ಎಲೆ ಇದೆಯಲ್ಲ ಹಾ. ಇದನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಓಕೆ. ಆವಾಗ ಇದು ಮೃದುವಾಗುತ್ತೆ. ಹಾ ಹಾ ಹಾ. ನೀವು ಮನೆಯಲ್ಲಿ ಈ ಕಡುಬು ಮಾಡಕ್ ಮುಂಚೆ ಈ ರೀತಿ ಬಾಳೆ ಎಲೆನ ಬೆಚ್ಚಗೆ ಮಾಡ್ಕೊಂಡ್ರೆ ಇದು ಮೃದುವಾಗುತ್ತೆ. ಇಲ್ಲಾಂದ್ರೆ ಹೇಳಿದ ಮಾತು ಕೇಳಲ್ಲ ಅಂತ. ಕೇಳಲ್ಲ ಅಂತ. ಇದು ಕಷ್ಟನೇ ಕೊಡಬಾರ್ದು ಅಂತ ನಾವು ಮುಂಚೆನೆ ಮಾಡಿಟ್ಬಿಡಿದೀವಿ ನೋಡಿ. ಓಕೆ ಓಕೆ, ವೆರಿ ಗುಡ್. ಇವಾಗ ತುಪ್ಪ ಸವರ್ಬೇಕಾ? ಸ್ವಲ್ಪ ಸ್ಪ್ರೆಡ್ ಮಾಡಿದ್ರೆ ಸಾಕು. ಮಾಡಿದ್ರೆ ಸಾಕಾ? ಹಾಕು, ಅದನ್ನ ಒಂದು ಚಮಚ ಹಾಕಿ ಒಂದ್ ಸ್ವಲ್ಪ ಹಾಕೋದಲ್ವಾ, ಇದನ್ನ ಫೋಲ್ಡ್ ಮಾಡ್ಬೇಕು. ಹೌದಾ? ಹೀಗೆ. ಎಸ್. ಹಾ, ಇದು ಇದರಲ್ಲಿ ಇಡು. ಇದನ್ನ ಇರಿ ಮೇಡಮ್, ನಂಗೆ ಭಯ ಆಗುತ್ತೆ. ನೀವು ಯಾಕಪ್ಪ? ಅರ್ಜೆಂಟ್ ಎಲ್ಲ ಏನಿಲ್ಲ, ಆರಾಮಾಗಿ ಮಾಡು.